ನಾನು ಕೇಬಲ್ ಆಪ್ರೇಟ್ರ್ ಇದ್ದೆ. ಕೇಬಲ್ ಆಪ್ರೇಟ್ರು ಸ್ವಲ್ಪ ಕಾಂಪಿಟೇಷನ್ ಅದು ಇದು ಎಲ್ಲ ಇತ್ತು. ಆಮೇಲೆ ಟಿ ವಿ ಮೆಕ್ಯಾನಿಕ್ಕು ನಾನು ಮೊದಲು ಅಂಗಡಿ ಮಾಡಿದ್ದೆ. ಆಮೇಲೆ ಅಂಗಡಿ ಬಿಟ್ಟು ಈಗ ಡೋರ್ ಸರ್ವಿಸ್, ಡೋರ್ ಟು ಡೋರ್ ರಿಪೇರಿಗೆ ಹೋಗೋದು. ನಾನು ಬರೀ ದುಡಿಯೋದು, ಹೋಗೋದು, ಬರೋದು ಇದೇ ಆಗೋದು. ಯಾವುದು ಇಂಪ್ರೂವ್ಮೆಂಟ್ಸ್ ಆಗ್ತಿರಲಿಲ್ಲ. ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇರ್ತಿರಲಿಲ್ಲ. ಹಣನೇ ಉಳಿತಿರಲಿಲ್ಲ, ಎಲ್ಲಿ ಖರ್ಚಾಗುತ್ತೆ ಅಂತಲೂ ಗೊತ್ತಾಗ್ತಿರಲಿಲ್ಲ. ಈ ಸರಳ ವಾಸ್ತು ಬಂದು ಅದು ಒಂದೇ ತಿಂಗಳಿಗೆ ನಾನು ತೋಟಕ್ಕೆ ಬೋರ್ ಹಾಕ್ಸಿದ್ವಿ. ನಾನು ತೋಟ ಇಂಪ್ರೂವ್ಮೆಂಟ್ಸ್ ಮಾಡ್ತೀನಿ ಅಂತ ನಾನು ಅಂದ್ಕೊಂಡಿರಲೇ ಇಲ್ಲ. ಈಗ ತೋಟ ಇಂಪ್ರೂವ್ಮೆಂಟ್ಸ್ ಆಗ್ತಾಯಿತ್ತು. ಆಮೇಲೆ ವ್ಯವಹಾರ ಎಲ್ಲ ಮೊದಲಿಗಿಂತ 2-3 ಪಟ್ಟು ಜಾಸ್ತಿ ಆಯ್ತು. ಕಸ್ಟಮರು ಈಗ ಒಂದು 70ರಿಂದ 80 ಹಳ್ಳಿಗೆ ಅಡ್ಡಾಡ್ತೀನಿ. ಮೊದಲು 20 ಊರಿಗೆ ಹೋಗ್ತಿದ್ದೆ. ಈಗೆಲ್ಲ ಫುಲ್ಲು ಎಲ್ಲ ಕಡೆಗೂ ಹೋಗ್ತೀನಿ. ಅದರಿಂದ ಹಣಕಾಸು ಸ್ಥಿತಿ ಚೆನ್ನಾಗಿದೆ. ಈಗ ಬಿಸ್ನೆಸ್ಸಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ, ಚೆನ್ನಾಗಿ ನಡ್ಕೊಂಡು ಹೋಗ್ತಾಯಿತ್ತು. ನನ್ನ ಕಡೆಯಿಂದ ಹಾಗೂ ನನ್ನ ಕುಟುಂಬದವ್ರ ಕಡೆಯಿಂದ ಗುರೂಜಿ ಅವರಿಗೆ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ.